ದಂತವಕ್ರ ಎರಗಿದೆ ಶಿಶುಪಾಲ ದಂತವಕ್ರ ಹಂಬಲ ಎರಗಿದೆ ಹರಗ ಸರಿತ ಮರೇ ಜಗತ್ರಾಯದಿ ಸುರಂದರ ಜಯಿಸುವ ಬಲ ಬಲ ಜಗತ್ರಾಯದಿ ಸುರಂದರನ್ನು ಜಯಿಸುವ ಬಲ 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 ಹರಿಸುರ ಅಕ್ಷರ ಶಿರಗಳ ಹರಿಸುರ ಅಕ್ಷರ ಶಿರಗಳ ಕೈವೆ ಸುರದೇವತೆಗಳ ನಡುಗುತ್ತ ಮೊದಲಿ ಅಕ್ಷ ಕಿನ್ನರ ಕೆಂಪುರುಷರನ್ನ ಅಕ್ಷ ಕಿನ್ನರ ಕೆಂಪುರುಷರನ್ನ ಲೆಕ್ಕವಿಲ್ಲದೆ ಘಾತಿಸುವ ಲೆಕ್ಕವಿಲ್ಲದೆ ಘಾತಿಸುವ ಲೆಕ್ಕವಿಲ್ಲದೆ ಘಾತಿಸುವ ಜಗತ್ರಯದಿಸುವ ನರವನ್ನು ಜಯಿಸುವ ಫಲಫಲ ಜಗತ್ರಯದಿಸುವ ನರವನ್ನು ಜಯಿಸುವ ಫಲಫಲ ಜಗತ್ರಯದಿಸುವ ನರವನ್ನು ಜಯಿಸುವ ಫಲ ಮಿತ್ರ ಶಿಶುಪಾಲ ಮಿತ್ರ ಜರಾಸಂಧ ಕೇಳಿರಿ ಚಂಡ ಪ್ರಚಂಡ ಉದ್ದಂಡ ಗಂಡು ಬೇರುಂಡ ನೆನೆಸಿ ಅಷ್ಟದಿಕ್ಪಾಲಕರನ್ನು ಅಡ್ಡಗಟ್ಟಿ ಸುರದೇವತೆಗಳನ್ನು ಹುಡುಕಿ ಭೂತಗಳಿಗೆ ಒಡೆಯನಾದ ಭೂತನಾಥೇಶ್ವರನನ್ನ ಮೆಚ್ಚಿಸಿ ಇಡೀ ತಾರ ಮಂಡಲವ ಅಲ್ಲೋಲ ಕಲ್ಲೋಲ ಮಾಡಬಲ್ಲ ಮತ್ತು ಮಲ್ಲ ಯುದ್ಧ ಮಹಾಶೂರ ಮಗಧಾಧಿಪತಿ ಈ ಜರಾಸಂಧನನ್ನು ಗೆಲ್ಲುವ ವೀರನು ಧೀರನು ಶೂರನು ಬಿಡು ಬಡ ಜರಾಸಂಧನನ್ನು ಗೆಲ್ಲುವ ವೀರನು ಧೀರನು ಶೂರನು ಈ ತ್ರಿಭುವನದೊಳಗೆ ಯಾರಾದರೂ ಇರುವರೋ ಇಲ್ಲವೋ ಅದನ್ನು ನೀವೇ ತಿಳಿಸಿರಿ. ಮಿತ್ರ ಜರಾಸಂಧ ಭಯಂಕರದಿ ವೈರಿಗಳ ತಿರಗಡಿವೆ ನೀ ಕಣ, ಭಯಂಕರದಿ ವೈರಿಗಳ ತಿರಗಡಿವೆ ನೀ ಕಣ. ಮಿತ್ರ ಭಯಂಕರದಿ ವೈರಿಗಳ ತಿರಗಡಿವೆ ನೀ ಕಣ, ಭಯಂಕರದಿ ವೈರಿಗಳ ತಿರಗಡಿ ನೀ ಕಣ. ಹಿಡಿದು ವೈರಿಗಳ ತಿರಗಳನ್ನ ಹಿಡಿದು ವೈರಿಗಳ ತಿರಗಳನ್ನ ಸಿಡಿಲಿನ ತನದಿ ಅಡಗಿಸಿ ಬಿಡುವೆ, ಸಿಡಿಲಿನ ತನದಿ ಅಡಗಿಸಿ ಬಿಡುವೆ. ದಳಪತಿ ಕೂಡಲ ಒಡಲ ಮಗವೇ, ದಳಪತಿ ಕೂಡಲ ಒಡಲ ಮಗವೇ, ದಳಪತಿ ಕೂಡಲ ಒಡಲ ಮಗವೇ. ಭಯಂಕರದಿ ವೈರಿಗಳ ತಿರ ನೀಕ್ಷಣ, ಭಯಂಕರದಿ ವೈರಿಗಳ ತಿರಗಡಿ ನೀಕ್ಷಣ. ಶಿಶುಪಾಲು, ನನ್ನ ರೋಷವು ಮತ್ತೇನಿಲ್ಲ. ನನ್ನ ರೋಷವು ಮತ್ತೇನಿಲ್ಲ. ನಮ್ಮನ್ನು ವಂಚಿಸಿ ಆ ರುಕ್ಮಿಣಿಯನ್ನು ವಿವಾಹವಾದನಲ್ಲ ಆ ಕಳ್ಳ ಕೃಷ್ಣ, ಅಂದಿನಿಂದಲೂ ಅವನ ಮೇಲೆ ನನ್ನ ರೋಷವು ಉರಿಯುತ್ತಿರುವುದು. ನನಗೆ ನಿನ್ನ ಅಪ್ಪಣೆಯನ್ನು ಕೊಡು ಮಿತ್ರ. ಮಿತ್ರ ಶಿಶುಪಾಲು, ನಿನಗಾಗಿ ನನ್ನ ಪ್ರಾಣವನ್ನಾದರೂ ಒತ್ತೆ ಇಟ್ಟು ಆ ಕೃಷ್ಣನ ರುಂಡ ಮುಂಡೆಗಳನ್ನು ಕಡಿಯು. ಈ ಭೂಮಂಡಲಕ್ಕೆ ಆಡಿಸದೆ ಮಾತ್ರ ಬಿಡುವುದಿಲ್ಲ ಮಿತ್ರ, ಬಿಡುವುದಿಲ್ಲ. ಅಲೆ ಶಿಶುಪಾಲು,
ನಿನ್ನಂತ ಸಾಹಸಿಯು ಅಗ್ರಗಣ್ಯ ವೀರ ಗದಾಶೋಭಿತನಾದ ನೀನು ಈ ನನ್ನ ಭುಜಬಲದಂತಿರುವಾಗ ಈ ತ್ರಿಭುವನದಲ್ಲಿ ನನ್ನನ್ನು ಜಯಿಸುವರು ಯಾರು ತಾನೇ ಇರುವರು? ಯಾರು ಇಲ್ಲ ಮಿತ್ರ, ಯಾರು ಇಲ್ಲ. ನಿನ್ನ ಪೀಠದಲ್ಲಿ ಕುಳಿತುಕೋ. ಅಪ್ಪಣ ಮಿತ್ರ. ದಂತವಕ್ರ ಮಿತ್ರ ಜಲಾಸಂಧ. ಈ ನನ್ನ ಭುಜಬಲದ ಶೌರ್ಯದಲ್ಲಿ ನಮ್ಮ ವೈರ್ಯಾದ ಹರಿಯನ್ನು ಜಯಿಸುವ ವಿಚಾರದಲ್ಲಿ ನಿನ್ನ ಹುದ್ದೆಯನ್ನು ತಿಳಿಸು. ಅಪ್ಪಣೆ ಮಿತ್ರ. ಅಥವಾ ವೈರಿಗ ಹಿಡಿದು ದನದಲ್ಲಿ ಸಿಗಿದು ಕ್ಷಣದೊಳಗೆ ಸಿಗಿದು ಬರುವೆನು ಕ್ಷಣದೊಳಗೆ. ಅಥವಾ ವೈರಿಗ ಹಿಡಿದು ದನದಲ್ಲಿ ಸಿಗಿದು ಬರುವೆನು ಕ್ಷಣದೊಳಗೆ ಸಿಗಿದು ಬರುವೆನು ಕ್ಷಣದೊಳಗೆ. ಕೆಡುಕ ದ್ರೋಹಿಗಳ ಒಡೆದು ಬಂದಿದ್ದ ಕೆಡುಕ ದ್ರೋಹಿಗಳ ಒಡೆದು ಬಂದಿದ್ದ ಮಂದಮತಿಗಳ ಕೊಂದು ಬರುವೆನು ಮಂದಮತಿಗಳ ಕೊಂದು ಬರುವೆನು. ತಾಳೊಳಿಯೊಳಗೆ ಸರಿತ ತಾಳೊಳಿಯೊಳಗೆ ಸರಿತ ಅದಮ್ಮ ವೈರಿಗ ಹಿಡಿದು ದನದಲ್ಲಿ ಸಿಗಿದು ಬರಬೇಕು ಕ್ಷಣದೊಳಗೆ ಸಿಗಿದು ಬರಬೇಕು ಕ್ಷಣದೊಳಗೆ ಸಿಗಿದು ಬರಬೇಕು ಕ್ಷಣದೊಳಗೆ 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 ಕ್ಷಣದೊಳಗೆ. ಶಿಶುಪಾಲ ಮಿತ್ರ ಜಲಾಸಂಧ, ನಿನ್ನ ಇಷ್ಟವೇ ನನ್ನ ಇಷ್ಟ. ನನ್ನ ಕೋಪಾಗ್ನಿಗೆ ಆ ವೈರಿ ಹೊಯ್ಯು ಸಿಕ್ಕಿದರೆ ಅವನು ಉಳಿಯಬಲ್ಲನೆ. ಆ ತಿರುಗೇಡಿ ಕೃಷ್ಣನು ನಿನ್ನಲ್ಲಿ 18 ಬಾರಿ ಸೋತನಲ್ಲ. ಆ ಮೂರ್ಖನಿಗೆ ನಾಚಿಕೆ ಇಲ್ಲವೇ ಮಿತ್ರ? ನಮ್ಮವನ ಪರಾಕ್ರಮಕ್ಕೆ ಅವನು ಹೆದರಿ ತಲ್ಲಣಿಸುವಾಗ ಸಂದೇಹವೆಲ್ಲಿದೆ ಮಿತ್ರ, ಸಂದೇಹವೆಲ್ಲಿದೆ? ಮಿತ್ರ ಜಲಾಸಂಧ, ಈ 3 ಲೋಕದಲ್ಲಿ ಶಿಶುಪಾಲ, ದಂತವಕ್ರ, ಜರಾಸಂಧನೇ ಈ 3 ಲೋಕವೇ ಹೆದರಿ ಹೆದರಿ ಅಲ್ಲಾಡಿ ಹೋಗುವುದರಲ್ಲಿ ಸಂದೇಹವಿಲ್ಲ. ಮಿತ್ರ ಜರಾಸಂಧ, ಶಿಶುಪಾಲ, ಇನ್ನು ಮುಂದೆ ನಮ್ಮ ವೈರ್ಯಾದ ಪ್ರಯತ್ನಿಸೋಣ ಮಿತ್ರ, ಪ್ರಯತ್ನಿಸೋಣ. ಹಲೋ ಹಲೋ ಮಿತ್ರರೇ, ನನಗೆ ಸರಿ ಸಮಾನರಾರಿಹರು ಮಿತ್ರರೇ. ಜರಾಸಂಧ, ನನಗೆ ಸರಿ ಸಮಾನರಾರಿಹರು ವೀರರು ನಾವಲು ವೀರರು ನಾವಲು ಚೋರರು ನಾವು ನನಗೆ ಸರಿ ಸಮಾನರಾರಿಹರು ಮದಿಸಿದೆ ಆಗಮನ ಮದಿಸಿದೆ ಆಗಮನ ದೇವದ ಮರಳು ಹರಿಸಲಿ ಬಾರ ದೇವದ ಮರಳು ಹರಿಸಲಿ ಬಾರ ಯಾದವರಿದು ಉದರವ ತೀಳೆ ಯಾದವರಿದು ಉದರವ ತೀಳೆ ಸರಸದಿ ನರೆಯುವ ತರೆಯೊಳಗೆ ಸರಸದಿ ನರೆಯುವ ತರೆಯೊಳಗೆ ಸರಸದಿ ನರೆಯುವ ತರೆಯೊಳಗೆ ನನಗೆ ಸರಿ ಸಮಾನರಾರಿಗಳು ವೀರರು ನಾವಲು ನನಗೆ ಸರಿ ಸಮಾನರಾರಿಗಳು. ಶಿಶುಪಾಲ ದಂತವಕ್ರರ ಜಲಾಸಂಧ, ನಿಮ್ಮ ಸಾಹಸಕ್ಕೆ ಮೆಚ್ಚಿದೆನು. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಅಪ್ಪಣೆ ಮಿತ್ರ. ಲೀಲೆಗೆ ನಾಂದಿಯಾಗಲಿ ಈ ಲೋಕವೇ ಶಿವ ಲೋಕವೆನಿಸಲಿ. ಶಿವ ಶಿವ ಲೀಲೆಗೆ ನಾಂದಿಯಾಗಲಿ ಈ ಲೋಕವೇ ಶಿವ ಲೋಕವೆನಿಸಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ನಾರಾಯಣ ನಾರಾಯಣ
ಪೂಜ್ಯರಿಗೆ ಒಪ್ಪಿಸಿದೆವು. ದಾನವೇಂದ್ರರೇ, ನಿಮ್ಮ ವಂಶವೆಲ್ಲವೂ ಹಾಳಾಗಿ ಹೋಗಲಿ. ಹಾಗಲ್ಲವಯ್ಯ, ಹಾಗಲ್ಲ. ಏನಾರದರೆ ದಾನವೇಂದ್ರ, ನಮ್ಮನ್ನು ಏನೆಂಬುದಾಗಿ ಅರಿಸಿದ್ರಿ? ದಾನವೇಂದ್ರ, ಹೇಳಿ, ಮತ್ತೊಮ್ಮೆ ಹೇಳಿ. ನಿಮ್ಮ ವಂಶವೆಲ್ಲವೂ ಉದ್ಧಾರವಾಗಲೆಂದರೆ ಇಷ್ಟಕ್ಕೆ ಕೋಪವೇ? ಅಭ್ಯಾಸ ಬಲ ಏನು ನಾರದರೆ ಮಾಡಿ ನಿಮ್ಮ ಅಭ್ಯಾಸ ಫಲವೂ ಆಗಿರಲಿ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಬಹಳ ಸಂತೋಷ ದಾನವೇಂದ್ರ, ಬಹಳ ಸಂತೋಷ. ದಾನವೇಂದ್ರ, ನಿಮಗೆ ನರ್ತನವೆಂದರೆ ಬಹಳ ಇಷ್ಟವಲ್ಲವೇ? ಇರಬಹುದು ಏನು? ಇದ್ದೇ ಇದೆ. ಹಾರಲ್ಲಿ ನಮ್ಮ ಆಸ್ಥಾನದ ಹಾಜು ನರ್ತಕಿಯನ್ನು ಬರಮಾಡಿ. ಹಲೋ, ಈ ಚೆಲುವ ಕಲಾದರೆ ಅರೆ ಚೆಲುವ ಯಾರಿ ಈ ಚೆಲುವ ಕಲಾದರೆ ಯಾರಿ ಈ ಚೆಲುವ ಯಾರಿ ಈ ಚೆಲುವ ಕಲಾದರೆ ಯಾರಿ ಈ ಚೆಲುವ ಕಂಗೊಳಿಸಿ ಹೊರನಲ್ವಯ ಕಂಗೊಳಿಸಿ ಊರೆ ದೋಟ ಬೀರಿ ಇಲ್ದು ಎಂಬನು ಚಿಂತ ಚಾಲ್ಯಗೊಳಿಸಿ ಊರೆ ದೋಟ ಬೀರಿ ಇಲ್ದು ಎಂಬನು ಚಿಂತ ಚಾಲ್ಯಗೊಳಿಸಿ ಇಂದ್ರನೋ ಚಂದ್ರನೋ ನವಗುಣ ಕಾಂತನೋ 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 ಊರೆ ದೋಟ ಬೀರಿ ಇಲ್ದು ನಮ್ಮನು ಚಿಂತ ಚಾಲ್ಯಗೊಳಿಸಿ ಊರೆ ದೋಟ ಬೀರಿ ಇಲ್ದು ಎಮ್ಮನು ಚಿಂತ ಚಾಲ್ಯಗೊಳಿಸಿ ಯಾರಿ ಈ ಚೆಲುವ ಕಲಾದರೆ ಯಾರಿ ಈ ಚೆಲುವ ಯಾರಿ ಈ ಚೆಲುವ ಯಾರಿ ಈ ಚೆಲುವ ಯಾರಿ ಈ ಚೆಲುವ ಕಲಾದರೆ ಯಾರಿ ಈ ಚೆಲುವ ಯಾರಿ ಈ ಚೆಲುವ ಯಾರಿ ಈ ನಿಮಗೆ ನರ್ತನನು ಹೌದು, ಬಹಳ ಸಂತೋಷವಾಯಿತು. ಹಾಗಿರಲಿ ಉಚ್ಚರೆ. ಜನಾರ್ದನ, ಆದರೆ ಈ ಮೂರು ಲೋಕದಲ್ಲಿ ನನ್ನನ್ನು ಜಯಿಸುವ ವೀರರು ಶೂರರು ಯಾರಾದರೂ ಇರುವರೋ ಅಥವಾ ನಮ್ಮ ವೈರಿಯಾದ ಆ ಹರಿಯ ವಿಚಾರ ಏನಾದರೂ ತಿಳಿದಿದ್ದೀರೋ ಅದನ್ನು ತಿಳಿಸಿರಿ.
ರಘುವಂಶ ಅರಸನಾದ ಆ ಕೃಷ್ಣ ಬಲರಾಮನನ್ನು ಕೊಂದು ನನ್ನ ಸೇಡಿನ ರೋಷವನ್ನು ತೀರಿಸಲೇಬೇಕು. ಆದರೆ ಏ ಪೂಜ್ಯರೇ, ಶಿಶುಪಾಲ ಶಾಂತನಾಗಿರು. ಆದರೆ ಆ ದ್ರೋಹಿಗಳೆಲ್ಲರೂ ಮೊದಲಾದನ್ನು ತಿಳಿಸಿ. ನಾರಾಯಣ ನಾರಾಯಣ. ಎಲೆದವೋ ಪೂಜ್ಯರೇ, ದಂತವಕ್ರ ಪರದುಲ್ಲದ ಶಿರಗಳ ಕಡಿದಿಡುವೆ ಕಡಿದಿಡುವೆ ಕಡಿದಿಡುವೆ. ಪರದುಲ್ಲದ ಶಿರಗಳ ಕಡಿದಿಡುವೆ ಕಡಿದಿಡುವೆ ಕಡಿದಿಡುವೆ. ಎನ್ನೆ ಕೋಪದಿ ಹವಿಯಲ್ಲಿ ಹಿಡಿದು ಎನ್ನೆ ಕೋಪದಿ ಹವಿಯಲ್ಲಿ ಪೈ ಪೈ ಹಿಂದರಿಸಿ ಇರುವೆನ ಪೈ ಪೈ ಹಿಂದರಿಸಿ ಇರುವೆನ. ಈಗಲೇ ನಿನ್ನಯ ಮದವನ್ನು ಮುರಿವೆ ಈಗಲೇ ನಿನ್ನಯ ಮದವನ್ನು ಪರ ದೂರದ ಶಿರಗಳ ಕಡಿದಿಡುವೆ ಕಡಿದಿಡುವೆ ಕಡಿದಿಡುವೆ. ಅವೇಳವೋ ಪೂಜ್ಯರೇ, ದಂತವಕ್ರ ಶಾಂತನಾಗಿರು. ಆ ನಮ್ಮ ವಂಶದ್ರೋಹಿ ಹವಿಯ ವಿಚಾರವನ್ನು ನೀವು ಹೇಳಲೇಬೇಕು. ಆ ಹವಿಯನ್ನು ಕೊಲ್ಲುವುದನ್ನು ನೀವು ಕಣ್ಣಾರ ನೋಡಲೇಬೇಕು. ಮಿತ್ರ, ಎಲ್ಲಿರುವುದು ಹೇಳಿ ಪೂಜ್ಯರೇ, ಆ ಹವಿ ಎಲ್ಲಿರುವುದು ಹೇಳಿ. ನಾರಾಯಣ ನಾರಾಯಣ. ಅಬ್ಬಬ್ಬ, ಏನಪ್ಪ ಈ ದಾನವರ ಆರ್ಭಟ. ನಾರಾಯಣ ನಾರಾಯಣ. ಜರಾಸಂಧ ಶಿಶುಪಾಲ ದಂತವಕ್ರರೇ, ನೀವು ಸ್ವಲ್ಪ ಸಮಾಧಾನ ತಾಳಿರಿ. ನೀವು ನಿಮ್ಮ ವೈರಿಯಾದ ಹರಿಯನ್ನು ಹುಡುಕುವ ಅಗತ್ಯವೇ ಇಲ್ಲ. ಏಕೆಂದರೆ ಸೌರಾಷ್ಟ್ರ ನಗರದಲ್ಲಿ ಕಾಶಿರಾಜನ ಮಗಳಾದ ಹೇಮಾವತಿಯ ಸ್ವಯಂವರವು ನಡೆಯುವುದು. ಆ ಸ್ವಯಂವರಕ್ಕೆ ನಿಮ್ಮಗಳ ವೈರಿಗಳಾದ ಕೃಷ್ಣ ಬಲರಾಮರು ಬಂದೇ ಸಮಯಕ್ಕೆ ಸರಿಯಾಗಿ ನೀವು ಅಲ್ಲಿಗೆ ಹೋದರೆ ನಿಮ್ಮ ಕಾರ್ಯವು ಕೈಗೂಡುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ನಾರಾಯಣ ನಾರಾಯಣ. ಒಳ್ಳೆ ಉಪಾಯವನ್ನೇ ಹೇಳಿದಿರಿ. ಜರಾಸಂಧ, ಹೀಗೆ ಹೊಡೆದರೆ ನನ್ನ ಗತಿ ಏನಪ್ಪ. ನಾರಾಯಣ ನಾರಾಯಣ. ನಿನಗೆ ಸರಿಸಮನಾದವರನ್ನು ನಿನ್ನ ಪಕ್ಕದಲ್ಲಿ ನಿಲ್ಲಿಸಿಕೊ. ನಿನಗೆ ಬೇಕಾದಾಗೆಲ್ಲ ಹೊಡೆಯಬಹುದು. ನಾರಾಯಣ ನಾರಾಯಣ. ಜರಾಸಂಧ, ನೀವು ನಮ್ಮ ಪಕ್ಷಪಾತಿಗಳಲ್ಲವೇ? ಸಂದೇಹವೇ ಜರಾಸಂಧ. ಮತ್ತೆ ಕೋಪಿಸಿಕೊಳ್ಳಬೇಕು. ಆಗಬಹುದು. ಮಿತ್ರರಾದ ಶಿಶುಪಾಲ ದಂತವಕ್ರರೇ, ಈ ಸಾರಿ ನಮ್ಮ ವೈರ್ಯದ ಅರಿವು ಸಿಕ್ಕಿದೆ. ಈ ಮೌನದಿಂದ ಗದೆಗಳಿಗೆ ರಕ್ತಪಾನ ಆಗುವುದು ಖಂಡಿತ. ನಾವಿಂದು ಹೇಮಾವತಿಯ ಸಂವರ್ಕ್ಕೆ ಹೋಗೋಣ. ಮಿತ್ರ ಜರಾಸಂಧ, ಶಿಶುಪಾಲ, ಇದೊಂದು ಸಮಯವನ್ನು ಬಿಟ್ಟರೆ ಆ ನಮ್ಮ ವೈರಿಯಾದ ಆರ್ಯನ್ನು ಕೊಲ್ಲಲು ಸಾಧ್ಯವಿಲ್ಲ. ಈ ನಾರದರು ಹೇಳಿದಂತೆ ಆ ಹೇಮಾವತಿ ಸ್ವಯಂವರಕ್ಕೆ ಹೋಗೋಣ. ನಡೆಯಿರಿ ಮಿತ್ರ, ಹೋಗೋಣ. ನಡೆಯಿರಿ ಹೋಗೋಣ. ಲೋಕವೇ ಗಡಗಡ ನಡಗಿದ ಪ್ರಚಂಡ ವೀರರುಣ. ಮಿತ್ರರೇ, ಲೋಕವೇ ಗಡಗಡ ನಡಗಿದ ಪ್ರಚಂಡ ವೀರರುಣ. ನಮಗೆದುರ ವೈರಿಗಳು, ನಮಗೆದುರ ವೈರಿಗಳು.
ಸ್ವಲ್ಪ ಕಾಲ ನಾನಿಲ್ಲಿದ್ದರೆ ನನ್ನ ಗತಿ ನಾರಾಯಣನೇ ಗತಿ. ನಾರಾಯಣ ನಾರಾಯಣ. ನಾನೀಗಲೇ ಹಸ್ತಿನಾಪುರವನ್ನು ಆಳುತ್ತಿರುವ ದುರ್ಯೋಧನನ ಬಳಿಗೆ ಹೋಗಿ ಈ ವಿವಾಹದ ವಿಚಾರವನ್ನು ತಿಳಿಸಿ ಬರುವೆನು. ನಾರಾಯಣ ನಾರಾಯಣ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ತೇಲಿ ನಡೆಯಲಿ. ನಾರಾಯಣ ನಾರಾಯಣ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ತೇಲಿ ನಡೆಯಲಿ. ಈ ಜಗವೇ ಶಿವ ಭಕ್ತಿಯ ನಿಲಯವಾಗಲಿ. ಈ ಜಗವೇ ಶಿವ ಭಕ್ತಿಯ ನಿಲಯವಾಗಲಿ. ಶಿವನಾಮದ ಸಂಕೀರ್ತನೆ ಜಗವೇ ಮೊಳಗಲಿ. ನಾರಾಯಣ ನಾರಾಯಣ. ಶಿವನಾಮದ ಸಂಕೀರ್ತನೆ ಜಗವೇ ಮೊಳಗಲಿ. ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ನಾರಾಯಣ ನಾರಾಯಣ. ಮಿತ್ರಕರ್ಣ, ಮೋಹ ಶಕುನಿ, ಪರಮೇಶ್ವರ ಹೋರದು ಶಾಸನ. ಅಗ್ರಜ. ಪ್ರಚಂಡ ಪರಾಕ್ರಮವೆನಿಸಿ ಮೆರವಿ ಆ ಆ ಪ್ರಚಂಡ ಪರಾಕ್ರಮವೆನಿಸಿ ಮೆರವಿ ಈ ನನ್ನ ಭುಜಬಲಕ್ಕೆ ಸರಿಸಮರೇ. ಈ ಕರ್ಣ ದುಶ್ಯಾಸನ ಶಕುನಿಗಳ ಬೆಂಬಲವೆನಗಿರೆ ಸಹೋದರ. ಈ ನನ್ನ ಭುಜಬಲಕ್ಕೆ ಸರಿಸಮರೇ. ಧೀರ ಧೀರರೊಳುಗೊನ ಗುಣ ನೆನೆಸಿ, ಧೀರ ಧೀರರೊಳುಗೊನ ಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ, ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಇರುದವ ಹರುಷದಿ ದೊರೆಯನ್ನೋಳ್ವೆ. ಇರುದವ ಹರುಷದಿ ದೊರೆಯನ್ನೋಳ್ವೆ. ಬಲರೆ ಮೆರವೆ ಸುಖದಿ ಇಬರದೋಳ್ ಬಲ ಬಲಿರೆ ಬಲು ಸಾಹಸದಿಂದ ಬಲರೆ ಮೆರವೆ ಸುಖದಿ. ಕರ್ಣ ದುಶಾಸನ ಶಕುನಿಗಳಿವರ, ಕರ್ಣ ದುಶಾಸನ ಶಕುನಿಗಳಿವರ ಬೆಂಬಲವೆನಗಿರೆ ದೊರೆಯನು ಓಳ್ವೆ. ಬೆಂಬಲವೆನಗಿರೆ ದೊರೆಯನು ಓಳ್ವೆ. ಸಾರಿ ಭುಜ ಬಲ ಪರಕ್ರಮ ತೋರಿ ವನ ಗುಣ ಬಲವನ್ನು ಮೀರಿ ಹಠ ಮಾಡಿ ಸಹೋದರ. ಸಾರಿ ಭುಜ ಬಲ ಪರಕ್ರಮ ತೋರಿ ಘನ ಗುಣ ಬಲವನ್ನು ಮೀರಿ ಹಠ ಮಾಡಿ ಹರಿಗಳ ದಳಗಳ ಬಲವನ್ನು ಮುರಿಯುತ್ತೆ. ಹರಿಗಳ ದಳಗಳ ಬಲವನ್ನು ಮುರಿಯುತ್ತೆ. ಹರಿಗಳ ದಳಗಳ ಬಲವನ್ನು ಮುರಿಯುತ್ತೆ. ಹರಿಗಳ ದಳಗಳ ಬಲವನ್ನು ಮುರಿಯುತ್ತೆ. ಹರಿಗಳ ದಳಗಳ
ಬಲವನ್ನು ಮುರಿಯಿ ಬಲರೆ ಮೆರೆವೆ ಸುಖದಿ ಇದರೆ ಯೋಳ್ ಬಲ ಬಲಿರೆ ಬಲು ಸೋಸದಿ ಬಲರೆ ಮೆರೆವೆ ಸುಖದಿ ಬಲರೆ ಮೆರೆವೆ ಸುಖದಿ ಬಲರೆ ಮೆರೆವೆ ಸುಖದಿ ಮಿತ್ರ ಕರ್ಣ ಗೌರವೇಶ್ವರ ಮೋವ ಶಕುನಿ ಗೌರವೇಶ್ವರ ಸಹೋದರ ದುಶಾಸನ ಅಂದು ಅಂದು ಮದಗರ್ವಿತನಾದ ಭೀಮನು ತನ್ನ ಹುಟ್ಟುಗುಣದಂತೆ ನಡೆದೇ ಬಿಟ್ಟನಲ್ಲ. ಓ ಏಡಿ ಪಾಂಡವರು ನಮಗೆ ವೈರಿಗಳಾಗುವುದರಲ್ಲಿ ಸಂದೇಹವಿಲ್ಲ ಮಾವ. ಗೌರವೇಶ್ವರ ಇದಕ್ಕೆ ಇದು ನ್ಯಾಯವೇ ಮಾವ? ದುರ್ಯೋಧನ, ಇದು ನ್ಯಾಯದ ಮಾತೆ. ಅನ್ಯಾಯ ಇನ್ನೆಲ್ಲಿಂದ ಬರಬೇಕು ಕೌರವೇಶ್ವರ? ಬಯಸಿ ಬಂದ ಭೀಮನನ್ನು ಬಲಿ ಕೊಡದೆ ಕಳಿಸಿದ್ರಲ್ಲ, ಅದು ನಿಮ್ಮ ಅಪರಾಧ. ಭೀಮನನ್ನು ವಧಿಸಲು ಈ ಸಭೆಯಲ್ಲಿ ವೀರರು ಯಾರೂ ಇರಲಿಲ್ಲವೇ? ನೀವು ಇರುವರೆಂದು ನಾನು ಸುಮ್ಮನಾದೆ. ಇಲ್ಲದಿದ್ದರೆ ಆ ಭೀಮನನ್ನು ಹಿಡಿದು ಹಾಗೆ ಹೊಸಗೆ ಬಿಡುತ್ತಿದ್ದೆ ಗೌರವೇಶ್ವರ. ಸೋಮಲ ರಾಜ, ಸಾಕು ಸುಮ್ಮನಿರು. ಹೇಡಿಗಳನ್ನು ಹೊಗಳುವವರು ಹೇಡಿಗಳೇ ವಿನಃ ವೀರರೆಂದು ಭಾವಿಸಲು ಸಾಧ್ಯವಿಲ್ಲ. ನಾನು ಮಾಡಿದ ಶಪಥದಂತೆ ಕಾಲವಿತ್ತು ಎಂಬ ಧನಸ್ಸನ್ನು ಇಳಿದು ಪಾರ್ಥನ ಶಿರಸ್ಸನ್ನು ಛೇದಿಸಿ ನಭೋಮಂಡಲಕ್ಕೆ ಆರಿಸದೆ ಹೋದರೆ ನಾನು ಕರ್ಣನೇ ಅಲ್ಲ. ನೀವೆಲ್ಲರೂ ಮರೆತಿದ್ದರು. ನಾನು ಮರೆಯುವ ಅವೇಕೆಂದು ಭಾವಿಸಿದ್ದೀರಾ? ಇದು ನಿಮ್ಮ ನೆನಪಿನಲ್ಲಿರಲಿ. ಕೈ ದಿಡಿವೆನು ಭೀಮನ, ಕೈ ದಿಡಿವೆನು ಭೀಮನ. ಏಡಿ ಪಾಂಡವರ ಗುಂಡಿಗೆ ಸೀಳೆ, ಏಡಿ ಪಾಂಡವರ ಗುಂಡಿಗೆ ಸೀಳೆ. ರಣದೊಳಗವನ ಔತಣ ಮಾಡಿ, ರಣದೊಳಗವನ ಔತಣ ಮಾಡಿ. ಕೈ ದಿಡಿವೆನು ಕೈ ದಿಡಿವೆನು ಭೀಮನ, ಕೈ ದಿಡಿವೆನು ಭೀಮನ. ಮಾವ ಶಕುನಿ, ಅಗ್ರಜ, ಸಹೋದರ ಅಂಗರಾಜ, ಅಗ್ರಜ, ಅಂಗರಾಜನ ಮಾತು ನಿಜವೆಂಬುದು ನಂಬಲೇಬೇಕು. ಆ ಭೀಮನನ್ನು ಓದಿಸಿ ಬಿಡುತ್ತಿದ್ದೆ. ಆದರೆ ನಿನ್ನ ಮಾತಿಗೆ ನಿರಾಕರಿಸಬಾರದೆಂದು ಸುಮ್ಮನಾದೆ. ಆ ಭೀಮನ ಸಿಕ್ಕಿದರೆ ಅವನ ರಕ್ತವನ್ನು ಈ ಭೂಮಿಗೆ ಸಾಯಿಸಿ ಔತಣ ಮಾಡೋ ತನಕ ಈ ದುಶ್ಶಾಸನಿಗೆ ಶಾಂತಿ ಎಲ್ಲಿಂದ ಬರಬೇಕು? ಶಾಂತಿ ಎಲ್ಲಿಂದ ಬರಬೇಕು? ಭಲೆ ಭಲೆ ಸಹೋದರ, ನಿಮ್ಮ ಅತ್ಯಂತ ಸಾಹಸಕ್ಕೆ ಮೆಚ್ಚಿದೆನು. ಆ ಪಾಂಡವರವನ್ನು ವರಿಸಲು ಒಂದು ಉಪಾಯವನ್ನು ಕಲ್ಪಿಸಿರಿ. ಅಗ್ರಜ, ಸಹೋದರ ಬರುವಂತೆ ಕಾಣುತ್ತಿರುವರು. ಏನು ಸಹೋದರ, ಪೂಜ್ಯರು ಬರುತ್ತಿರುವರೆ? ಹೌದು ಅಣ್ಣ, ಬರಲಿ, ಬಹಳ ಸಂತೋಷ. ನಾರಾಯಣ ದೇವ ದೇವ ನಾರಾಯಣ ದೇವ ನಾರಾಯಣ 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 ದೇವ ದೇವ ನಾರಾಯಣ ದೇವ ನ್ಯಾಯದ
ದುರ್ಯೋಧನ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮೇಲೇಳಿ. ಪೂಜ್ಯರೇ, ದುರ್ಯೋಧನ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಹಾಗೆ ಆಗಲಿ, ಬಹಳ ಸಂತೋಷ. ಪೂಜ್ಯರೇ, ದುರ್ಯೋಧನ, ನೀವು ತ್ರಿಲೋಕ ಸಂಚಾರಿಗಳು, ಸಕಲ ಬಲ್ಲ ಎಲ್ಲವನ್ನೂ ಬಲ್ಲಿರಿ. ಈ ಚಂದ್ರಕುಲ ಚಕ್ರೇಶ್ವರನ ಶೌರ್ಯ ಸಾಹಸಕ್ಕೆ ಈ ಲೋಕದಲ್ಲಿ ಯಾರಾದರೂ ಸರಿಸಾಟಿರುವರೇ? ಅದನ್ನು ತಿಳಿಸಿ ಪೂಜ್ಯರೇ, ಅದನ್ನು ತಿಳಿಸಿ. ನಾರಾಯಣ ನಾರಾಯಣ. ಚಕ್ರೇಶ್ವರನಾದ ದುರ್ಯೋಧನ, ನಡೆದ ವಿಚಾರವನ್ನು ನಾನು ಏನೆಂದು ಹೇಳಲಿ? ಏನದು ಪೂಜ್ಯರೇ? ನಾಳೆ ದಿನವೇ ಸೌರಾಷ್ಟ್ರ ನಗರದಲ್ಲಿ ಕಾಶಿರಾಜನು ತನ್ನ ಮಗಳಾದ ಹೇಮಾವತಿಯ ಸ್ವಯಂವರ ನಡೆಯುವುದು. ಆ ಸ್ವಯಂವರಕ್ಕೆ ಪಾಂಡವರು ಮತ್ತು ಶ್ರೀಕೃಷ್ಣ ಬಲರಾಮರು ಮತ್ತು ನಿನ್ನ ಪ್ರಿಯ ಮಿತ್ರರಾದ ಜರಾಸಂಧ, ಶಿಶುಪಾಲ, ದಂತವಕ್ರರು ಬರುವರು. ಈ ವಿಚಾರವು ನಿನಗೆ ತಿಳಿದಿರುವುದೋ ಇಲ್ಲವೋ ಎಂದು ತಿಳಿಸಿ ಹೋಗಲು ಆತುರದಿಂದ ಓಡಿ ಬಂದನೆಯ. ಏನು ಪೂಜ್ಯರೇ? ಅಲ್ಲಿಗೆ ನನ್ನ ಮಿತ್ರರಾದ ಜರಾಸಂಧ, ಶಿಶುಪಾಲ, ದಂತವಕ್ರ ಹಾಗೂ ನನ್ನ ವೈರಿಗಳು ಬರುತ್ತಿರುವರೇ? ಹೌದು ದುರ್ಯೋಧನ. ಪೂಜ್ಯರೇ, ದುರ್ಯೋಧನ, ಅಂತಹ ಕಡು ಬೆಳಗಿನ ಲತಾಂಗಿ ಆ ತಿರುಕ ಪಾಂಡವರಿಗೆ ಯಾಕೆ ಪೂಜ್ಯರೇ? ಆ ತಿರುಕ ಪಾಂಡವರಿಗೆ ಯಾಕೆ? ನಾರಾಯಣ ನಾರಾಯಣ. ಪೂಜ್ಯರೇ, ದುರ್ಯೋಧನ, ನೀವಿನ್ನು ದಯಮಾಡಿಸಿರಿ. ದುರ್ಯೋಧನ, ನಾವೀಗಲೇ ಸ್ವಯಂವರಕ್ಕೆ ಹೋಗುವೆವು. ಅದರಲ್ಲಿ ಒಂದು ಮಾತು ದುರ್ಯೋಧನ. ಏನದು ಪೂಜ್ಯರೇ? ನೀನು ಸ್ವಯಂವರದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಏಕೆ ಪೂಜ್ಯರೇ? ಏಕೆಂದರೆ ಹಿಂದೆ ದ್ರೌಪದಿಯ ಸ್ವಯಂವರದಲ್ಲಿ ನಿನಗಾದ ಅಪಮಾನ ನಿನ್ನ ನೆನಪಿನಲ್ಲಿರಲಿ, ತಿಳಿಯುತ್ತೆ? ಹಾಗೆ ಆಗಲಿ ಪೂಜ್ಯರೇ. ದುರ್ಯೋಧನ, ನಾನಿನ್ನು ಬರುವೆನು. ಪೂಜ್ಯರೇ, ನೀವಿನ್ನು ತೆರಳಬಹುದು. ನರಸಿಂಹ ರೂಪವ ತಾಳೆ ಹಿರಣ್ಯಾಕ್ಷನನ್ನು ಕೇಳೆ. ನಾರಾಯಣ ನರಸಿಂಹ ರೂಪವ ತಾಳೆ ಹಿರಣ್ಯಾಕ್ಷನನ್ನು ಕೇಳೆ. ಭಕ್ತಪಲಾವನ ಬಳಿಗೆ ಒಲಿದ. ನಾರಾಯಣ ನಾರಾಯಣ. ಭಕ್ತಪಲಾವನ ಬಳಿಗೆ ಒಲಿದ. ನಾರಾಯಣ ದೇವ ದೇವ ನಾರಾಯಣ ದೇವ. ನ್ಯಾಯದ ಸಂಸ್ಕೃತ ಶುಭಕರ ದೇವ. ನಾರಾಯಣ ನಾರಾಯಣ. ನ್ಯಾಯದ ಸಂಸ್ಕೃತ ಶುಭಕರ ದೇವ. ನಾರಾಯಣ ದೇವ ದೇವ ನಾರಾಯಣ ದೇವ. ನಾರಾಯಣ ನಾರಾಯಣ. ಮಿತ್ರ ಕರ್ಣ, ದುರ್ಯೋಧನ, ಮಾವ ಶಕುನಿ, ಇಂತಹ ಸಂತೋಷದ ಸಮಯದಲ್ಲಿ ನಾವು ಹಿಂದಾಗುವುದಾದರೂ ಏಕೆ? ನಾವು ಸ್ವಯಂವರಕ್ಕೆ ಹೋಗೋಣ, ನಡೆಯಿರಿ. ಗೌರವೇಶ್ವರ, ಆದರೆ ಒಂದು ಮಾತು, ಹಿಂದೆ ದ್ರೌಪದಿಯ ಸ್ವಯಂವರದಲ್ಲಿ ಆ ಪಾಂಡವರು ನಮಗೆ ವಂಚಿಸಿದ ಹಾಗೆ ಅವರಂದು ಒಂದು ಕ್ಷಣವೂ ಬಿಡಲಾಗದು. ಈ ಗದೆಯಿಂದಲೇ ಬಡಿದು ಬಿಸಾಡಿರಿ. ಅಗ್ರಜ, ನಿನ್ನ ಬೆಂಬಲಕ್ಕೆ ನಾವಿರುವಾಗ ಆ ಪಾಂಡವರಿಗೆ ಎದುರುವುದೇತಕ್ಕೆ? ನಡೆಯಿರಿ ಅಗ್ರಜ, ನಾವಿನ್ನು ಹೋಗೋಣ. ಗೌರವೇಶ್ವರ ಮಿತ್ರ, ಈ ದಿನ ನನ್ನ ಹುಟ್ಟುಹಬ್ಬವೆಂದು ನನ್ನನ್ನು ಸಾಕಿದ ತಂದೆ ತಾಯಿಗಳು ಬಹಳ ಸಂತೋಷದಿಂದ ಇರುವರು. ಭಗವಾನ್ ಭಾಸ್ಕರನಾದ ಸೂರ್ಯದೇವನಿಗೆ ಹರಕೆಯನ್ನೊಪ್ಪಿಸಿ ನಂತರ ಸ್ವಯಂವರಕ್ಕೆ ಬರುವೆನು. ಮಿತ್ರ ಕರ್ಣ, ಹಾಗೆ ಆಗಲಿ. ಸಹೋದರ ದುಶ್ಯಾಸನ, ಮಾವ ಶಕುನಿ, ಗೌರವೇಶ್ವರ, ನಾವಿನ್ನು ಸ್ವಯಂವರಕ್ಕೆ ಹೋಗೋಣ, ನಡೆಯಿರಿ. ನಡೀರಿ ಹೋಗೋಣ. ಇದು ನಿನ್ನ ಮಾಯೆ ಅರಿವರಾರು ಓ ಜೀಯ. ಹೇ ಸೂರ್ಯನಾರಾಯಣ, ತೋರೋದಯ ವಿಧಿ ನಿನ್ನ ಮಾಯೆ ಹರಿ
ಜನರ ಕರುಣೆಯ ನಳಿನಿ. ಏ ದೇವ, ಕರುಣಿಪ ಜನರ ಕರುಣೆಯ ನಳಿನಿ. ಏತಕ್ಕೆ ಕಾಡಿಸುವೆ? ಭಾವನೆಗೆಡಿಸಿ ಭವತಾಪನಳಿಸಿದೆ. ಭಾವನೆಗೆಡಿಸಿ ಭವತಾಪನಳಿಸಿದೆ. ಏತಕ್ಕೆ ಕಾಡಿಸುವೆ? ವಿಧಿ ಏತಕ್ಕೆ ನರಳಿಸುವೆ? ತೋರೋದಯ ಪ್ರೀತಿ ನಿನ್ನ ಮಾಯೆ ಹರಿವರಾರು. ಓದಿಯ ಹರಿವಿಯ ಓದಿಯ. ಅಯ್ಯೋ ಪರಮಾತ್ಮ, ನನ್ನ ಹುಟ್ಟಿದ ಹಬ್ಬವೆಂದು ನನ್ನ ಸಾಕಿದ ತಂದೆ ತಾಯಿಗಳು ಬಹಳ ಸಂತೋಷದಿಂದ ಇರುವರು. ನನ್ನ ನಿಜವಾದ ತಂದೆ ತಾಯಿಗಳು ನೋಡಿದ್ದರೆ ಮತ್ತಷ್ಟು ಸಂತೋಷ ಪಡಬಹುದಾಗಿತ್ತು. ಏನು ಮಾಡಲಿ, ಪರದೇಶಿಯಾದ ಕರ್ಣನ ಹಣೆಬೆರೆಯಲ್ಲಿ ಎಂತಹ ಕಠಿಣವಾದ ಕಥೆಯನ್ನು ಬರೆದೆಯೋ ದೇವ. ಇರಲಿ, ಒಡೆಯನ ಆಜ್ಞೆಯಂತೆ ಸ್ವಯಂವರಕ್ಕೆ ಹೋಗಲೇ, ಇಲ್ಲ ಈ ದಿನದ ಸಂಭ್ರಮವನ್ನು ಇಲ್ಲೇ ಮುಗಿಸಲೇ? ಚಿಂತೆಯಲ್ಲಿ ಮುಳುಗಿದಂತಾಯಿತಲ್ಲ. ಇರಲಿ, ನಾನೀಗಲೇ ಗಂಗಾ ತೀರಕ್ಕೆ ಹೋಗಿ ಭಗವಾನ್ ಭಾಸ್ಕರನ ಸೂರ್ಯದೇವನಿಗೆ ಆರೈಕೆಯನ್ನು ಒಪ್ಪಿಸಿ ನಂತರ ಸ್ವಯಂವರಕ್ಕೆ ಹೋಗುವೆನು.